ರಜತ್ ಅವ್ರೆ, ನನಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಅದನ್ನ ನಾನು ಒಂದು ಕೆಲ್ಸವಾಗಿ ಬದಲಾಯಿಸೋಣ ಅಂತ ಅನ್ಕೋತಿದ್ದೀನಿ. ಇದು ಒಳ್ಳೆ ವಿಷಯ ಅಲ್ವಾ ಪಾಯಲ್? ನನಗೂ ಕೂಡ ತುಂಬಾ ಖುಷಿಯಾಗತ್ತೆ ನನ್ನ ಹೆಂಡತಿ ಅವಳ ಜೀವನದಲ್ಲಿ ಮುಂದೆ ಬಂದ್ರೆ. ಆದ್ರೆ ಬಿಸ್ನೆಸ್ ಮಾಡೋಕಂತ ತುಂಬಾ ದುಡ್ಡು ಬೇಕಲ್ಲ. ಮತ್ತೆ ನಿನಗೂ ಗೊತ್ತದು ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ. ಬಿಸ್ನೆಸ್ಸಿಗೆ ದುಡ್ಡು ಹಾಕೋದು ರಿಸ್ಕ್ ಅಲ್ವಾ? ಆ ಖಂಡಿತ ಪರವಾಗಿಲ್ಲ. ಈ ಕತೆ ಪಾಯಲ್ದು. ಅವಳಿಗೆ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅವಳ ಮದುವೆ ಸಿಟಿಯಲ್ಲಿ ಜೀವಿಸ್ತಿದ್ದ ಒಂದು ಮಿಡಲ್ ಕ್ಲಾಸ್ ಮನೆಯ ಹುಡುಗನಿಗೆ ಆಗುತ್ತೆ. ರಜತ್ ಅಪ್ಪ ಅಮ್ಮ ಮತ್ತೆ ತಂಗಿಯ ಜೊತೆ ಸಿಟಿಯಲ್ಲಿ ಜೀವಿಸ್ತಿದ್ದ. ಪಾಯಲ್ ಒಂದು ಬಡ ಮನೆಯ ಹುಡುಗಿ ಆಗಿದ್ಲು. ಊರಿಂದ ಮೊದಲನೇ ಸಲ ಬಂದಿರ್ತಾಳೆ. ರಜತ್ ಮತ್ತೆ ಪಾಯಲ್ಗೆ ಮದ್ವೆ ಆಗಿ ಬರೀ ಸ್ವಲ್ಪ ದಿನ ಆಗಿರುತ್ತೆ. ಒಂದಿನ ರಜತ್ ಆಫೀಸಿಂದ ಮನೆಗ್ ಬರುವಾಗ ಪಿಜ್ಜಾ ತಗೊಂಡ್ಬರ್ತಾನೆ. ಇಲ್ಲಿನವರೆಗೂ ಅವಳು ಪಿಜ್ಜಾನ ತಿಂದೆ ನೋಡಿರಲ್ಲ. ಅಯ್ಯೋ, ನೋಡೇ ಇರಲ್ಲ ಅಲ್ವಾ? ಇದನ್ನ ಅವಳು ತುಂಬಾ ಗುರಾಯಿಸ್ಕೊಂಡ್ ನೋಡ್ತಿರ್ತಾಳೆ. ಆಗ ಅವಳ ನಾದಿ ಹೇಳ್ತಾಳೆ, ಅರೆ ಏನತ್ಗೆ ಪಿಜ್ಜಾನಾಗೆ ಗುರಾಯಿಸ್ಕೊಂಡ್ ನೋಡ್ತಿದ್ದೀರಾ? ನಾನು ಇದನ್ನ ಇಲ್ಲಿನವರೆಗೂ ಯಾವಾಗ್ಲೂ ನೋಡೇ ಇಲ್ಲ. ಏನ್ ನೋಡಿಲ್ಲ? ಅದ್ಗೆ ಇದು ಪಿಜ್ಜಾ ಅಂತಾರೆ. ಇದು ನನ್ಗೆ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ನಿಮ್ಗೂ ಇಷ್ಟ ಆಗತ್ತೆ, ತಿನ್ನೋಡಿ. ಹೌದು, ತಿಂಗಳಿಗೊಮ್ಮೆ ನಾನಿದನ್ ತರ್ತೀನಿ. ವಾಹ್, ಇದು ತುಂಬಾ ರುಚಿಯಾಗಿದೆ. ಚೆನ್ನಾಗಿದೆ. ಅವಳು ತುಂಬಾನೇ ರುಚಿಯಾಗಿ ಅಡ್ಗೆ ಮಾಡ್ತಾಳೆ. ಅಡ್ಗೆ ಮಾಡ್ಬೇಕಂದ್ರೆ ಅವಳು ತುಂಬಾ ಇಷ್ಟ. ಅವ್ರ ಅತ್ತೆ ಮನೆಯವರು ಮತ್ತೆ ಅಲ್ಲಿಗ್ ಬರೋ ನೆಂಟ್ರೆಲ್ಲರೂ ಅವ್ರ ಅಡ್ಗೆ ತಿಂದು ಹೊಗಳ್ತಾರೆ. ಆದ್ರೆ ಆ ಪಿಜ್ಜಾ ರುಚಿ ಮಾತ್ರ ಬಾಯಿಂದ ಅವಳಿಗೆ ಹೋಗ್ತಾನೆ ಇಲ್ಲ. ಆದ್ರೆ ಅವಾಗವಾಗ ಪಿಜ್ಜಾ ಆಚೆಯಿಂದ ತರ್ಬೇಕಂದ್ರೆ ಅಷ್ಟು ದುಡ್ಡು ಕೂಡ ಪಾಪ ಅವ್ರ ಹತ್ರ ಇಲ್ಲ. ಅದಕ್ಕೆ ಅವಳೊಂದಿನ, ತಕೋ ಚಾನ್ನಿ, ಪಿಜ್ಜಾ ಮಾಡೋ ಐಟಮ್ ತರ್ಸಿದ್ದೆ ಅಲ್ವಾ? ಅಣ್ಣ, ನನ್ಗೇನೋ ಇವತ್ತು ಮೈ ಹುಷಾರಿಲ್ಲ. ನೀನು ಫ್ರಿಜ್ಜಲ್ಲಿ ಇಡು, ನಾನು ನಾಳೆ ಮಾಡ್ತೀನಿ. ಮಾರನೇ ದಿನ ಕೂಡ ಅವಳಿಗೆ ಮೈ ಹುಷಾರಿರಲ್ಲ. ಆಲೂ ಪರಾಟ ಮಾಡೋಣ, ಇವತ್ತು ಸಂಡೇ ಹಂಗಂತ ಪಾಯಲ್ ಅನ್ಕೋತಾಳೆ. ಆದ್ರೆ ಕಿಚನಲ್ಲೋಗಿ ನೋಡ್ತಾಳೆ, ಆಲೂಗಡ್ಡೆ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಅವಳ ದೃಷ್ಟಿ ಪಿಜ್ಜಾ ಮಾಡುವ ವಸ್ತುಗಳ ಮೇಲೆ ಬೀಳುತ್ತೆ. ಅರೇ ಅಯ್ಯೋ, ಇದು ಪಿಜ್ಜಾ ವಸ್ತುಗಳಲ್ವಾ? ಇದನ್ನ ನಾವು ಇವತ್ತು ಉಪಯೋಗಿಸಿಲ್ಲ ಅಂದ್ರೆ ಇದು ಕೆಟ್ಟೋಗ್ಬಿಡುತ್ತೆ. ಎಲ್ಲಾರ್ಗೂ ಪಿಜ್ಜಾ ಪರೋಟ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಅದೇ ಮಾಡ್ತೀನಿ. ಆಮೇಲೆ ಫೋನನ್ನ ನೋಡ್ಕೊಂಡು ಅವಳು ಪಿಜ್ಜಾ ಪರಾಟನ ತಯಾರು ಮಾಡ್ತಾಳೆ. ಆಮೇಲೆ ಅವಳೇನ್ ಮಾಡ್ತಾಳೆ, ಮೊದಲು ಅದನ್ನ ಅವರ ನಾದ್ನಿಗೆ ತಗೊಂಡೋಗ್ಕೊಡ್ತಾಳೆ. ಅದನ್ ತಿಂತ ಚಾಂದಿನಿ ಅಂತಾಳೆ, ಅರೆ ವಾ, ಸೂಪರ್, ಮಜಾ ಬರ್ತಿದೆ, ತುಂಬಾ ಟೇಸ್ಟಿಯಾಗಿದೆ ಅತ್ಗೆ, ಎಷ್ಟು ಚೆನ್ನಾಗ್ ಮಾಡಿದ್ಯಾ ನೀನು. ಆ ಪಿಜ್ಜಾ ಪರಾಟ ಮನೇಲಿರೋರ್ ಎಲ್ಲಾರ್ಗೂನು ತುಂಬಾ ಇಷ್ಟ ಆಯ್ತು. ಇದೇ ತರ ಅವಳು 10-15 ದಿನಕ್ಕೊಂದ್ಸಲ ಈ ತರ ಪರಾಟ ಮಾಡ್ತಿದ್ಲು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಿದ್ರು. ಪಾಪ ಒಂದಿನ ಅವ್ರ ಸಂತೋಷಕ್ಕೆ ಯಾರೋ ದೃಷ್ಟಿ ಇಟ್ಟಂಗ ಆಗ್ಬಿಡುತ್ತೆ. ಏನಾಯ್ತು ಮಗನೇ, ಯಾಕಷ್ಟ್ ಬೇಜಾರಾಗಿದ್ಯಾ? ಏನ್ ಹೇಳೋದಮ್ಮ, ಬಾಸ್ ಕರೆದ್ರು ಇವತ್ತು ನನ್ನ, ಮತ್ತೆ ಈ ಲೆಟರ್ ಕೊಟ್ರು. ಅಯ್ಯೋ ಅಣ್ಣ, ಏನ್ ಬರ್ದಿದ್ದಾರೆ ತೋರ್ಸಿ. ಆ ಲೆಟ್ರಲ್ಲಿರೋದನ್ನ ಓದಿದ ತಕ್ಷಣ ಅವಳು ದಡಾಮ್ ಅಂತ ಕುತ್ಕೊಂಡ್ಬಿಡ್ತಾಳೆ. ಏನಾಯ್ತಮ್ಮ, ಏನ್ ಬರ್ದಿದ್ದಾರೆ ಇದ್ರಲ್ಲಿ? ಅಣ್ಣನ್ಗೆ ಕೆಲ್ಸ ಹೋಗಿದೆ. ಅದನ್ ಕೇಳಿಸ್ಕೊಂಡು ಎಲ್ಲರಿಗೂ ಬೇಜಾರಾಗತ್ತೆ. ಅಯ್ಯೋ, ಟೆನ್ಷನ್ ಮಾಡ್ಬೇಡಿ, ನಾನು ಬೇರೆ ಕೆಲಸ ಹುಡುಕ್ತೀನಿ. ನಿನಗೆ ಗೊತ್ತೇ ಇದೆ ಅಲ್ವಾ ಮಗನೇ, ಕೆಲ್ಸ ಸಿಗೋದಕ್ಕೆ ಮುಂಚೆನೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ. ಈಗ ಕೆಲ್ಸ ಹೋಗ್ಬಿಟ್ಟಿದೆ, ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ಈಗ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನೇನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಮಕ್ಕಳಾಗೆ ಮಾತಾಡ್ಬೇಡ ಪಾಯಲ್. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಅಂತ ನಿನಗೆ ಆಲ್ರೆಡಿ ಗೊತ್ತಿದ್ಯಲ್ಲ. ಅದ್ಗೆ ಹೇಳ್ತಿರೋದು ಕರೆಕ್ಟೇ ಅಲ್ವಾ? ಚಿಕ್ಕದಾಗಿ ಶುರು ಮಾಡೋಣ, ಅದು ಚೆನ್ನಾಗ್ ಬರತ್ತೇನೋ. ಅಣ್ಣ, ಅತ್ಗೆ ಹೇಳ್ದಂಗೆ ಮಾಡೋಣ. ನನಗನ್ಸುತ್ತೆ ನೀವಿಬ್ರು ಕೂಡ ಮೊದ್ಲೇ ಪ್ಲಾನ್ ಹಾಕೊಂಡ್ ಕುತ್ಕೊಂಡಿದ್ದೀರಾ. ವಾವ್, ಸಖತ್ತಾಗಿ ಹೇಳ್ದೆ ಅಣ್ಣ ನೀನು. ಏನ್ ಪ್ಲಾನ್ ಮಾಡಿದೀರಾ? ಅಣ್ಣ, ನಿಮ್ಗೆ ಗೊತ್ತೇ ಇದೆ ಅಲ್ವಾ ಅತ್ಗೆ ಕೈಯಲ್ಲಿರುವ ಮ್ಯಾಜಿಕ್. ಅದಕ್ಕೆ ಅತ್ಗೆ ಅನ್ಕೊಂಡಿದ್ದಾರೆ ಪಿಜ್ಜಾ ಪರಾಟ ಮಾಡಿ ಮಾರೋಣ ಅಂತ. ಒಳ್ಳೆ ವಿಷಯ. ಕೆಲ್ಸ ಶುರು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಸೊಸೆಯ ಕೈಯಲ್ಲೇ ಖಂಡಿತವಾಗ್ಲೂ ಮ್ಯಾಜಿಕ್ ಇದೆ. ಎಲ್ಲಾರು ಡಿಸ್ಕಸ್ ಮಾಡಿ ಆಮೇಲೆ ಅವ್ರು ಎಲ್ಲಾರು ಪಿಜ್ಜಾ ಪರೋಟ ಮಾಡೋಣ ಅಂತ ಅನ್ಕೋತಾರೆ. ರಜತ್ ಒಂದು ತಲ್ಲೋ ಗಾಡಿ ತಗೊಂಡ್ ಬರ್ತಾನೆ. ಆಮೇಲೆ ಪಿಜ್ಜಾಗೆ ಬೇಕಾದ ಎಲ್ಲ ವಸ್ತುಗಳನ್ನು ತರ್ತಾನೆ. ಮಾರನೇ ದಿನದಿಂದ ಅಲ್ಲೇ ಇರುವ ಒಂದು ದೊಡ್ಡ ಗ್ರೌಂಡಿನ ಬಳಿ ಪಿಜ್ಜಾ ಪರೋಟ ಮಾಡೋದು ಶುರು ಮಾಡ್ತಾರೆ. ಪಾಯಲ್ ಚಾಂದಿನಿಯ ಹೆಲ್ಪಿಂದ ಬೇಗ ಬೇಗ ಪರೋಟ ಮಾಡಿ ಮಾರಕ್ ಶುರು ಮಾಡ್ತಾಳೆ. ಆ ಗಾಡಿ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ದಿತ್ತು ಪಿಜ್ಜಾ ಪರೋಟ ಅಂತ. ಇದು ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರೂ ಅಲ್ಲಿಗೆ ಬರ್ತಿದ್ರು. ಪಿಜ್ಜಾ ಪರಾಟಾನ ಏನಿದು? ತೋರಿಸಿ. ನಮ್ಮ ಹತ್ರ ಪಿಜ್ಜಾ ಪರಾಟ ಚೀಸ್ ಇದೆ, ಆನಿಯನ್ ಇದೆ, ಇನ್ನ ಟಾಪಿಂಗ್ಸ್ ಇದೆ. ಹೇಳಿ ನಿಮ್ಗೆ ಏನ್ ಬೇಕು ಅದೇ ಟಾಪಿಂಗ್ಸ್ ಹಾಕಿ ಮಾಡ್ಕೊಡ್ತೀವಿ. ಸುಮಿತ, ಟಾಪ್ ಪೆನ್ ಪಿಜ್ಜಾ ನೋಡೋಣ, ಚೆನ್ನಾಗಿರ್ಬೋದು. ಆಮೇಲೆ ಅವರಿಬ್ರು ಟಾಪಿಂಗ್ ಹಾಕ್ಸ್ಕೊಂಡು ಮಾಡ್ಕೋತಾರೆ. ಆಮೇಲೆ ಅವರಿಬ್ರು ಅದನ್ನ ತಿಂತಾರೋ ಇಲ್ವೋ ಬಾಯಿಗಿಟ್ಟಿದ ತಕ್ಷಣ ಅದ್ರ ಬಗ್ಗೆ ಹೋಗ್ಲಕ್ಕೆ ಶುರು ಮಾಡ್ತಾರೆ.
ಪರಾಟ ಅಂತ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾರು ಅದನ್ನ ತಿನ್ನಕ್ಕೆ ಅಲ್ಲಿಗೆ ಬರ್ತಿದ್ರು. ಮಕ್ಕಳು ಕೂಡ ಆ ಪಿಜ್ಜಾ ಪರಾಟನ ತಿಂದು ತುಂಬಾನೇ ಸಂತೋಷ ಪಡ್ತಿದ್ರು. ಮೊದಲನೇ ದಿನಾನೇ ಪಿಜ್ಜಾ ಪರಾಟ ತುಂಬಾ ಚೆನ್ನಾಗಿ ಓಡುತ್ತೆ. ಸಾಯಂಕಾಲ ಅವರು ಮನೆಗೆ ಬಂದು ನೋಡ್ತಾರೆ. ಮೊದಲನೇ ದಿನದ ಸಂಪಾದನೆ ನೋಡಿ ಅವರು ಶಾಕ್ ಆಗ್ಬಿಡ್ತಾರೆ. ಇದಂತೂ ಒಳ್ಳೇದು. ನಾನು ಅಂದ್ಕೊಂಡಿದ್ದೆ ಜನರಿಗೆ ಒಂದು 6 ತಿಂಗಳಾದರೂ ಬೇಕಾಗ್ಬೋದು ಈ ಪಿಜ್ಜಾ ಪರಾಟ ಎಲ್ಲ ಇದೆ ಅಂತ. ಈಗಿನ ಜನ್ರೇಷನ್ ಅಂತೂ ಪಿಜ್ಜಾ ಅಂತ ನೋಡಿನೇ ಬಂದರು ತಿನ್ನಕ್ಕೆ. ಮೊದಲನೇ ದಿನಕ್ಕೆ ಒಳ್ಳೆ ಇನ್ಕಮು. ಇಷ್ಟು ನನಗಂತೂ 1 ವಾರದಲ್ಲೂ ಸಿಗಲ್ಲ. ಅರೇ ರೀ, ನಾನು ತುಂಬಾನೇ ಭಯ ಪಡ್ತಿದ್ದೆ ರೀ. ಅವ್ರೆಲ್ಲರೂ ಅದನ್ನ ತಿಂದು ತುಂಬಾ ಹೊಗಳ್ತಿದ್ದಾಗ ನನಗೆ ಸಂತೋಷ ಆಯ್ತು ಗೊತ್ತಾ. ಹೌದು, ಎಲ್ಲರೂ ತಿಂದ್ಬಿಟ್ಟು ತುಂಬಾನೇ ಹೊಗಳ್ತಿದ್ರು. ಎಲ್ಲರಿಗೂ ಇಷ್ಟ ಆಗಿದೆ ಅದ್ಗೆ ಅಲ್ವಾ. ಅವತ್ತಿಂದ ಅವರಿಬ್ರು ಹೋಗಿ ಪಿಜ್ಜಾ ಪರೋಟ ಮಾಡಿ ಮಾರ್ತಿದ್ರು. ಇದೇ ತರ ದಿನ ಅವ್ರ ಕೆಲ್ಸ ಇರ್ತಿತ್ತು. ಆದ್ರೆ ಒಂದಿನ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಏನಿದು? ಇಲ್ಲಿಂದ ತೆಗಿರಿ. 1 ತಿಂಗಳ ಪರ್ಮಿಷನ್ ಮಾತ್ರ ಇದ್ದಿದ್ದು. ಇಲ್ಲ, ಜಾತ್ರೆ ಮುಗೀತು ಅಲ್ವಾ? ಮತ್ತೆ ಇನ್ನು ಈ ಅಂಗಡಿನೆಲ್ಲ ತೆಗಿಬೇಕು. ಸರ್, ನಾವು ಅನುಮತಿ ತಗೋಬೇಕಂತ ಗೊತ್ತಿರ್ಲಿಲ್ಲ ಸರ್, ಕ್ಷಮಿಸಿ ಸರ್. ನನ್ ಗಂಡನ್ಗೆ ಬೇರೆ ಕೆಲ್ಸ ಹೋಗ್ಬಿಟ್ಟಿದೆ ಸರ್. ಮನೇಲಿ ಅತ್ತೆ ಮಾವ ಮತ್ತೆ ಈ ಚಿಕ್ಕ ಮಗು ಬೇರೆ ಇದ್ದಾಳೆ. ಮತ್ತೆ ನಾನು ಇವ್ರೆಲ್ಲಾರನ್ನೂ ನೋಡ್ಕೋಬೇಕಂದ್ರೇನೋ ಕೆಲ್ಸ ಮಾಡ್ಬೇಕಲ್ವಾ ಸರ್. ಅವಳು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಬೇಜಾರಾಗತ್ತೆ. ಆಮೇಲೆ ಅಲ್ಲಿ ಅಂಗಡಿ ಹಾಕಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಪಾಯಲ್ ಆ ಪೊಲೀಸ್ಗೆ ಕೂಡ ಒಂದು ಅವಳು ಮಾಡಿರುವ ಪರೋಟನ ಕೊಡ್ತಾಳೆ. ಅವ್ರು ಅದನ್ನ ತಿಂದ್ಬಿಟ್ಟು ಅವ್ರಿಗೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅರೆ ವಾ, ಏನ್ ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೇದಿದೆ. ನೀವಿಲ್ಲಿ ನಿಮ್ಮ ಅಂಗಡಿನ ಇಡಿ, ಆಯ್ತಾ? ನೋಡ್ತೀನಿ ನಾನು ಯಾರು ಬರ್ತಾರಂತ. ಹಂಗಂತೇಳಿ ಪೊಲೀಸ್ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿಗೆ ಮತ್ತೆ ಗ್ರಾಹಕರು ಬರೋದು ಶುರು ಆಗತ್ತೆ. ಚೆನ್ನಾಗಿ ಸಂಪಾದನೆ ಮಾಡಕ್ ಶುರು ಮಾಡ್ತಾಳೆ. ರಜತ್ ಕೂಡ ಅಲ್ಲಿಗೆ ಬಂದು ಹೆಲ್ಪ್ ಮಾಡಕ್ ಶುರು ಮಾಡ್ತಾನೆ. ಇಬ್ರು ಕಲೆತು ಕೆಲ್ಸ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಅವರ ಬಡತನ ದೂರ ಆಗತ್ತೆ. ಅದು ಮಾತ್ರ ಅಲ್ಲದೆ ಒಂದು ದೊಡ್ಡ ಅಂಗಡಿ ತಗೊಂಡು ಅಲ್ಲೇ ವ್ಯಾಪಾರ ಇಡ್ತಾರೆ. ಆಮೇಲೆ ಅವರು ಸಂತೋಷವಾಗಿರ್ತಾರೆ. ಒಂದೇ ಒಂದು ರೊಟ್ಟಿ ಆದ್ರೂ ತಿಂದೋಗಮ್ಮ. ಅಯ್ಯೋ ಅಮ್ಮ, ಬೇಡ ಅಮ್ಮ, ನನಗ್ ಲೇಟ್ ಆಗ್ತಿದೆ. ಅಯ್ಯೋ, 1 ರೊಟ್ಟಿ ತಿನ್ನೋದ್ರಲ್ಲಿ ಏನಾಗತ್ತೆ? ಅಮ್ಮ, ನಿನ್ ರೊಟ್ಟಿ ತಿನ್ನೋದ್ರಲ್ಲಿ ಬಸ್ ಏನಾದ್ರೂ ಹೋಗ್ಬಿಟ್ರೆ ಆಮೇಲೆ ನಮ್ ಬಾಸ್ ನನ್ನ ಬೈತಾರಮ್ಮ, ಹೋಗ್ಬೇಕು. ಸರಿ ಆಯ್ತು, ಇದನ್ನ ರೋಲ್ ಮಾಡಿದೀನಿ, ತಗೊಂಡು ತಿನ್ಕೊಂಡು ಹೋಯ್ತು, ಆಯ್ತಾ? ಸರಿ ಕೊಡಮ್ಮ, ಬಾಯ್. ಈ ಕತೆ ರೋಮಿ ತಂದು. ಅವ್ರಪ್ಪ ಅಮ್ಮನಿಗೆ ಒಬ್ಳೆ ಮಗಳು. ಮಗಳನ್ನ ಓದಿಸ್ರೋದ್ರಲ್ಲಿ ಅವರಿಬ್ಬರು ಏನು ಕಡಿಮೆನೇ ಇಟ್ಟಿಲ್ಲ. ಅವಳು ತುಂಬಾ ಚೆನ್ನಾಗಿ ಓದೋ ಹುಡ್ಗಿ. ಮತ್ತೆ ಅವಳು ಟಾಪ್ ಮಾಡೋದ್ರ ಜೊತೆಗೆ ಅವಳಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ. ಆ ದಿನ ಸಾಯಂಕಾಲ, ಅಮ್ಮ, ನೀನು ಅಪ್ಪನ್ಗೆ ಹೆಂಡ್ತಿ, ನನ್ಗಲ್ಲ. ಯಾವಾಗ್ಲೂ ನನ್ ಬರೋವರ್ಗೂ ಈ ತರ ಕಾಯ್ಕೊಂಡ್ ಕೂತಿರ್ತೀಯ? ನಿದ್ದೆ ಮಾಡಕ್ಕಾಗಲ್ವಮ್ಮ ನಿಂಗೆ? ನೀನು ಒಂದ್ ತಾಯಿ ಆದ್ರೆ ಗೊತ್ತಾಗತ್ತೆ. ಮಕ್ಕಳನ್ನ ನೋಡಿದ್ರೆ ತಾಯಿಗೆ ನಿದ್ದೆ ಬರೋದಿಲ್ಲ, ಆಗ ಅರ್ಥ ಆಗತ್ತೆ ನಿಂಗೆ. ಫಸ್ಟ್ ಮದ್ವೆ ಮಾಡಿದ್ರೆ ಅಲ್ವಾ ಗೊತ್ತಾಗೋದು, ಇಲ್ಲ ಹಂಗೆ ತಾಯಿ ಆಗ್ಬಿಡ್ಲಾ ಹೇಳು? ಏಯ್, ಬಾಯ್ ಮುಚ್ಚಿ ಏನ್ ಮಾತಾಡ್ತಿದ್ಯಾ? ಇರು, ನಿನ್ಗಿದೇ ಮಾಡ್ತೀನಿ. ರೋಮಿತಾ ನಗ್ತಾ ಅಲ್ಲಿಂದ ನಡ್ಕೊಂಡ್ ಹೋಗ್ಬಿಡ್ತಾಳೆ. ಆಗ ಎದುರಿಗೆ ಅವ್ರ ಅಪ್ಪ ಬರ್ತಾರೆ. ಅರೇ, ಏನಾಗ್ತಿದೆ? ಅಯ್ಯೋ, ಏನಿಲ್ಲಪ್ಪ. ಈ ಅಮ್ಮನ್ ಇಟ್ಕೊಂಡು ಅಲ್ವಾ ತಿನ್ನಕ್ಕೇನಾದ್ರೂ ಮನ್ಸ್ ಬರತ್ತಾ? ನೋಡಪ್ಪ, ಅಮ್ಮನ ನೋಡ್ಯಕ್ ಬರ್ತಿದ್ದಾಳೆ. ಏನಮೃತ, ಅಲ್ವಾ ತಾನೇ ಕೇಳ್ತಾ ಇದ್ದಾಳೆ, ಮಾಡ್ಕೊಡೋಲ್ಲ. ಇದರಲ್ಲಿ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂತಂದೇನಿದೆ? ರೋಮಿತಾ ಅವ್ರ ಮನೆಯಲ್ಲಿ ಮುದ್ದು ಮಗಳು. ಆ ಕುಟುಂಬದಲ್ಲಿ ಯಾವಾಗ್ಲೂ ನಗು ಸಂತೋಷ ಮಾತ್ರ ಇತ್ತು. ನಮ್ರತ, ಸ್ವಲ್ಪ ಇಲ್ಲಿ ಬಾ. ಏನಾಯ್ತ್ರಿ? ಲಕ್ನೋವಲ್ಲಿ ನಮ್ ಸಂಬಂಧಿಕರಿದ್ದಾರಲ್ಲ. ಏನಂದ್ಲ ಅವಳು? ಅವ್ರಿಗೇನಾಗಿಲ್ಲ, ಅವ್ರ ಫೋನ್ ಬಂದಿತ್ತು. ರೋಮಿತಾಗೋಸ್ಕರ ಒಂದ್ ಗಂಡು ಹುಡುಕಿದ್ದಾರೆ. ಅವ್ರು ಹೇಳ್ತಾ ಇದ್ರು ಮುಕ್ತ ಮನಸ್ಸಿನ ಕುಟುಂಬ ಅಂತ. ಅವ್ರಿಗೆ ಹುಡುಗಿ ಕೆಲಸ ಮಾಡೋದ್ರಿಂದನೂ ಏನ್ ತೊಂದರೆ ಇಲ್ವಂತೆ. ಮತ್ತೊಂದ್ ಮುಖ್ಯವಾದಂದ್ರೆ ಅವರು ಇದೇ ಊರಲ್ಲೇ ಇರ್ತಾರೆ. ತುಂಬಾ ಒಳ್ಳೆ ವಿಷಯ ಅಲ್ವಾ ರೀ? ಏನಮ್ಮ, ಏನ್ ಒಳ್ಳೆ ವಿಷಯ? ನಂಗ್ ಮದ್ವೆ ಎಲ್ಲ ಬೇಡ. ಯಾಕಮ್ಮ, ಯಾಕ್ ಮದ್ವೆ ಬೇಡ? ನಾನ್ ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮನ್ ಯಾರ್ ನೋಡ್ಕೋತಾರೆ? ನೀನೇ ನೋಡ್ಕೊಡ್ತೀಯ ಮತ್ಯಾರು? ಈಗಿನೂ ನಮ್ ಕೈಕಾಲ್ ಚೆನ್ನಾಗೇ ಇದೆ. ನಾವು ವಯಸ್ಸಾದಾಗ ನೀನ್ ನಮ್ ನೋಡಕ್ ಬರ್ತಾ ಇರೋ, ಇನ್ನೇನ್ ಮತ್ತೆ? ಇಲ್ಲ ಅಪ್ಪ, ಅತ್ತೆ ಮನವ್ರು ಹೆಂಗಿರ್ತಾರೋ ಏನೋ, ಬೇಡ. ನಂಗ್ ಮದ್ವೆ ಬೇಡ, ನಾನು ಎಲ್ಲೂ ಹೋಗಲ್ಲ. ಹಂಗ್ ಮಾತಾಡ್ಬಾರ್ದು ಪುಟ್ಟಿ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಏನು? ನೋಡು, ನಿಂಗ್ ಬಂದಿರೋ ಸಂಬಂಧ ಇದೆ ಅಲ್ವಾ, ಅವ್ರ ಮನೆಯವರು ನೀನ್ ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ವೇ? ನೀನ್ ಕೆಲ್ಸಕ್ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಅವ್ರು ಕೂಡ ಇದೇ ಸಿಟಿಯಲ್ಲಿದ್ದಾರೆ. ಮತ್ತೆ ಹುಡ್ಗ ಕೂಡ ಇಲ್ಲೇ ಕೆಲ್ಸ ಮಾಡ್ತಿದ್ದಾನೆ. ಜಾಬ್ ಬಿಡ್ಬೇಕಾಗಿರೋ ಅವಶ್ಯಕತೆ ಕೂಡ ಇಲ್ಲ. ಏನಂತೀಯ? ಇದಕ್ಕಿಂತ ಬೇರೆ ಏನ್ ಬೇಕಮ್ಮ? ಯೋಚನೆ ಮಾಡು. ಹಂಗಂತ ಹೇಳಿದ್ಮೇಲೆ ಅವಳು ತುಂಬಾ ಹೊತ್ತು ಯೋಚನೆ ಮಾಡ್ತಾಳೆ. ಅವಳು ಕೂಡ ಮದ್ವೆ ನಂತರ ಜಾಬ್ ಮಾಡ್ಬೇಕು. ಆದ್ರಿಂದ ಅವಳು ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾಳೆ. ಕೊನೆಗೆ ಮದ್ವೆ ಮಾಡ್ಕೊಂಡು ರಂಜಿತ್ ಮನೆಗೆ ಬರ್ತಾಳೆ. ರಂಜಿತ್ ಒಂದು ಆಫೀಸಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಅವನ ತಂಗಿಗೇನು ಮದ್ವೆ ಆಗಿರಲ್ಲ.
ನೀನು ನಮ್ಮಂತ ಮನೆಗೆ ಸೊಸೆಯಾಗಿ ಬರೋದಕ್ಕೆ ತುಂಬಾ ಲಕ್ಕಿ ಆಗಿರ್ಬೇಕು. ನನ್ ಮಗನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿದ್ರು ಗೊತ್ತಾ? ಅದೇನೋ ಅವ್ನ್ಗೆ ನೀನೇ ಇಷ್ಟ ಆಗ್ಬಿಟ್ಟೆ. ಅಂದ್ರೆ ನೀನೆಲ್ ಕೆಲ್ಸ ಮಾಡ್ತಿದ್ಯಾ? ಅಂದ್ರೆ ನಿನ್ ಆಫೀಸ್ ಇಲ್ಲಿಂದ ಎಷ್ಟ್ ದೂರ ಇದೆ? ಅತ್ತೆ, ನೆಸ್ಟಿಕ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದು. ಹಾ, ಸರಿ ಸರಿ. ನನ್ ಮಗ ತಿಂಗಳಿಗೆ 30,000 ಸಂಪಾದನೆ ಮಾಡ್ತಾನೆ. ನೀನೆಷ್ಟು ಸಂಪಾದನೆ ಮಾಡ್ತೀಯಾ? ಒಂದು 10-15,000 ಬರುತ್ತಾ? ಹಾ, ಅತ್ತೆ, ಕಟ್ಟೆಲ್ಲ ಹೋದ್ಮೇಲೆ 50,000 ಬರುತ್ತೆ. ಹಂಗಂತ ಹೇಳಿದ ತಕ್ಷಣ ಬೇಜಾರಾಗ್ಬಿಡುತ್ತೆ. ಏನ್ ಮಾತಾಡೋದಂತ ಅವಳಿಗೆ ಗೊತ್ತಾಗೋದಿಲ್ಲ. ಅತ್ತೆ ಅಲ್ಲಿಂದ ಬಾಯ್ ಮುಚ್ಕೊಂಡ್ ಹೋಗ್ಬಿಡ್ತಾರೆ. ಆದ್ರೆ ಸೊಸೆಗೆ ಮಾತ್ರ ಪಾಪ ಗೊತ್ತೋ ಗೊತ್ತಿಲ್ದೇನೋ ಅತ್ತೆನ ಅವಮಾನ ಮಾಡ್ಬಿಟ್ವಿ ಅಂತ ಗೊತ್ತೇ ಆಗ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಆಗತ್ತೆ. ಸೊಸೆ ಬೇಗ ಎದ್ದು ಟಿಫನ್ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ. ಆ ಸಮಯಕ್ಕೆ ಕಮಲ ಅಲ್ಲಿಗ್ ಬರ್ತಾಳೆ. ಏನಮ್ಮ ಸೊಸೆ, ಇಷ್ಟು ಬೆಳಗ್ಗೆ ರೆಡಿಯಾಗಿ ಎಲ್ಲೋಗ್ತಿದ್ಯಾ? ಆಫೀಸ್ಗೆ ನೆನ್ನೆ ತನಕನೇ ರಜಾ ಸಿಕ್ಕಿದ್ದು, ಇವತ್ ಹೋಗ್ಬೇಕು. ಟೈಮ್ ಆಗ್ತಿದೆ ಅತ್ತೆ, ಅದಕ್ಕೆ. ಹೌದಾ, ಸರಿ. ಎಷ್ಟೊತ್ತಿಗೆ ರಿಟರ್ನ್ ಬರ್ತೀಯಾ? ಒಂದು 6-7 ಗಂಟೆ ಆಗತ್ತೆ. ಹಂಗಂತೇಳಿ ರೋಮಿತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ನಿಜ ಏನಂತಂದ್ರೆ ಸೊಸೆ ಕೆಲ್ಸಕ್ಕೆ ಹೋಗೋದು ಅತ್ತೆಗೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಬರೋ ದುಡ್ಡನ್ನ ಯಾರ್ ಬೇಡ ಅನ್ಕೋತಾರೆ ಹೇಳಿ? ಆದ್ರೆ ಆ ದಿನ ಸಾಯಂಕಾಲ ಅವಳಿಗೆ ಮನೆಗ್ ಬರೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಬಂದಿದ ತಕ್ಷಣ ಅವಳು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದ್ರ ನಂತರ ಅವಳು ಎಲ್ಲ ಕೆಲ್ಸವನ್ನು ಮುಗಿಸ್ಕೊತಾಳೆ. ನಾಳೆಯಿಂದ ಸ್ವಲ್ಪ ಬೇಗ ಮನೆಗ್ ಬಮ್ಮ ಸೊಸೆ. ನನ್ಗೆ ಈ ವಯಸ್ಸಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನಕ್ಕಾಗ್ತಾ ಇಲ್ಲ ಅಮ್ಮ. ಮದ್ವೆ ಆಗಿದೆ, ಮನೆ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋಬೇಕು, ಆಯ್ತಾ? ಸರಿ ಅತ್ತೆ. ಹಂಗಂತೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಪಾಪ ರೋಮಿತಾ ಏನ್ ಮಾಡದಂತ ಅರ್ಥ ಆಗಲ್ಲ. ಬೆಳಗ್ಗೆ ಎದ್ದು ಎಲ್ಲ ಕೆಲ್ಸ ಮಾಡಿ ಮುಗಿಸ್ಬಿಟ್ಟು ಅವಳು ಆಫೀಸ್ಗೆ ಹೋಗ್ತಾಳೆ. ಇದನ್ನ ನೀನು ಇವತ್ತು ಬೆಳಗ್ಗೆ ಮಾಡಿದ್ದೆ ಅಲ್ವಾ? ಅತ್ತೆ, ಯಾಕೆ, ಏನಾಯ್ತು? ಏನಿಲ್ಲಮ್ಮ, ಪರವಾಗಿಲ್ಲ ಹಂಗಂತೇಳಿ ಆ ದಿನ ಅವ್ರೇನು ಮಾತಾಡ್ದೆ ತಿನ್ಬಿಡ್ತಾರೆ. ಆಮೇಲೆ ಅವಳು ಯೋಚನೆ ಮಾಡ್ತಾಳೆ, ಇಷ್ಟು ಈಸಿಯಾಗಿ ಅವಳನ್ನ ಮ್ಯಾನೇಜ್ ಮಾಡಕ್ ಬಿಡಬಾರ್ದು ಅನ್ಕೋತಾಳೆ. ಅವಳನ್ನ ಏನಾದ್ರೂ ಮಾಡಿ ಫ್ಲಾಪ್ ಮಾಡ್ಬೇಕು ಅನ್ನೋದೇ ಅವಳ ಐಡಿಯಾ. ನೋಡಮ್ಮ ಸೊಸೆ, ಬೆಳಗ್ಗೆ ಮಾಡಿರೋ ತಂಗಳನ್ನ ತಿನ್ನಕ್ಕಾಗಲ್ಲ ನಮ್ ಕೈಯಲ್ಲಿ. ನಾನು ನಿಮ್ಮಪ್ಪ ಟ್ರೈ ಮಾಡಿದ್ವಿ, ಆದ್ರೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಬಿಸಿ ಬಿಸಿ ತಿಂದು ಅಭ್ಯಾಸ ಆಗಿದೆ. ನಾಳೆಯಿಂದ ಹಂಗೆ ಮಾಡು, ಹಾ ಆಯ್ತಾ? ಆದ್ರೆ ಅತ್ತೆ, ನನ್ನತ್ರ ಸುಮ್ನೆ ಮಾತಾಡ್ಬೇಡಮ್ಮ, ನಾನ್ ಹೇಳಿದನ್ನ ಮಾಡು, ಆಯ್ತಾ? ಅವ್ರ ಅತ್ತೆ ಹಂಗ್ ಹೇಳಿದ್ದನ್ನ ಕೇಳಿ ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಹೆಂಗಪ್ಪ ಮಾಡೋದು ಅಂತ ಅವಳಿಗೆ ತುಂಬಾ ಯೋಚನೆ ಆಗ್ಬಿಡ್ತಾ ಇತ್ತು. ಆಫೀಸ್ಗೆ ಹೋದ್ಮೇಲೆ ಕೂಡ ಅವಳ ಕೈಯಲ್ಲಿ ಆ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗ್ತಿರ್ಲಿಲ್ಲ. ಅದ್ರ ಬಗ್ಗೆನೇ ಯೋಚನೆ. ಅತ್ತೆ, ಅದು ನಿಮ್ಮತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಮ್ಮ, ಏನ್ ವಿಷಯ? ನಾನು ಅದು ಕೆಲ್ಸ ರಿಸೈನ್ ಮಾಡ್ಬಿಟ್ಟೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗೋದಿಲ್ಲ. ಹೌದಾ? ಯಾಕಮ್ಮ ಹಂಗ್ ಮಾಡ್ದೆ? ಅಯ್ಯೋ ಅತ್ತೆ, ಮನೆ ಕೆಲ್ಸ ಆಫೀಸ್ ಕೆಲ್ಸ ನನ್ ಕೈಲಿ ಮ್ಯಾನೇಜ್ ಮಾಡಕ್ಕಾಗಲ್ಲ. ನಾನು ನಿಮ್ಮನ್ನ ಈ ವಯಸ್ಸಲ್ಲಿ ಚೆನ್ನಾಗ್ ನೋಡ್ಕೋಬೇಕಲ್ವಾ? ಸರಿ ಆಯ್ತು, ಹೋಗ್ಬಾ. ಹೋಗಿ ನನ್ಗೆ ಟೀ ಮಾಡ್ಕೊಂಡ್ ಬಾ. ಅತ್ತೆಗೆ ಸೊಸೆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ಈಗ ಕೆಲ್ಸ ಬಿಟ್ಬಿಟ್ಲಲ್ವಾ ಅಂತ ಮತ್ತೊಮ್ಮೆ ಅದರ ಬಗ್ಗೆ ದೊಡ್ಡ ಯೋಚನೆ ಆಗ್ಬಿಡುತ್ತೆ. ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡ್ತಿದ್ಲಲ್ವಾ, ಈಗ ದುಡ್ಡು ಬರೋದಿಲ್ಲ. ಸೊಸೆಂತೂ ಮನೇಲಿ ಆರಾಮಾಗಿ ಎಲ್ಲ ಕೆಲ್ಸ ಮಾಡ್ಕೊಂಡು ಬೇಗ ಬೇಗ ಮುಗಿಸಿ ರಸ್ತೆ ಗೊತ್ತಿದ್ಲು. ಇದೇ ದಿನ ಅದು ರೊಟೀನ್ ಆಗ್ಬಿಡ್ತಿತ್ತು. ಇನ್ನೊಂದ್ ಕಡೆ ರೋಮಿತಾ ಜಾಬ್ ಬಿಟ್ಟಿದ್ರಿಂದ ಮನೆ ನಡೆಯೋದೇ ಕಷ್ಟ ಆಗ್ಬಿಟ್ಟಿತ್ತು. ರೋಮಿತಾನ ನಂಬ್ಕೊಂಡು ಅವ್ರ ಗಂಡ ಬೇರೆ 2 EMI ಬೇರೆ ತಗೊಂಡಿರ್ತಾನೆ. ಅದನ್ನ ಕಟ್ಟಕ್ಕಾಗ್ದೆ ಅವರು ನೆಂಟ್ರತ್ರ ಬೇರೆ ಸಾಲ ಬೇರೆ ತಗೊಂಡಿರ್ತಾನೆ. ಏನೂ ಮಾಡಕ್ಕಾಗಿಲ್ಲ. ಒಂದೇ ತಿಂಗಳಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಒಂದಿನ ಸಾಯಂಕಾಲ ಕುಟುಂಬ ಎಲ್ಲರೂ ಸೇರ್ಕೊಂಡು ಮನೆಯ ಸೊಸೆಯನ್ನು ಕರೀತಾರೆ. ನೀನು ಕೆಲ್ಸ ಬಿಟ್ಟಿದ್ ನಂಗೆ ತುಂಬಾ ಬೇಜಾರಾಗ್ತಿದೆ ರೋಮಿತಾ, ನಿನ್ ಕೆಲ್ಸಕ್ ಹೋಗಮ್ಮ. ಅಯ್ಯೋ ಪರವಾಗಿಲ್ಲ ಅತ್ತೆ, ಇಷ್ಟು ಕಷ್ಟಪಟ್ಟು ಮನೇಲಿ ಓದ್ಸಿದಾರೆ, ಏನೋ ಅದಕ್ ಯೂಸ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನೀನ್ ಹೋಗ್ ಬಾ ಅಮ್ಮ. ನೋಡು, ಹೊಸ ಕೆಲ್ಸಕ್ಕೆ ಏನಾದ್ರೂ ಹುಡುಕು, ಇಲ್ಲಾಂದ್ರೆ ಹಳೆ ಆಫೀಸಲ್ಲೇ ಏನಾದ್ರೂ ಜಾಬ್ ಸಿಗತ್ತೇನೋ ನೋಡಮ್ಮ. ನೀನು ಜಾಬ್ಗೆ ಹೋಗೋದೇ ಒಳ್ಳೇದು. ದುಡ್ಡು ಬೇರೆ ಸಂಪಾದನೆ ಮಾಡಿ ಅಭ್ಯಾಸ ಆಗಿದೆ, ಹೀಗೆ ಸುಮ್ನೆ ಕೂತಿದ್ರೆ ಆಗಲ್ಲ. ಸರಿ ಅತ್ತೆ, ಕೆಲ್ಸಕ್ಕೆ ಹೋಗಕ್ ನೋಡ್ತೀನಿ. ಆದ್ರೆ ಒಂದ್ ವಿಷಯ, ಮನೆ ಕೆಲ್ಸ ಕಷ್ಟ ಆಗತ್ತೆ. ಆಯ್ತಾಯ್ತು, ಅದೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಸಾರ್ಗೀರ್ ಏನಾದ್ರೂ ಮಾಡಿಟ್ಬಿಟ್ಟು ಹೋಗು, ನಾನು ರೊಟ್ಟಿಗಳು ಮಾಡ್ಕೋತೀನಿ, ಆಯ್ತಾ? ಆಫೀಸಿಂದ ನೀನ್ ಬಂದ್ಮೇಲೆ ನಿನ್ಗೆ ಟೀ ಕೂಡ ಮಾಡ್ಕೊಡ್ತೀನಿ. ಖಂಡಿತ ಅದ್ಗೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಮಾರನೇ ದಿನ ಬೆಳಗ್ಗೆ ರೋಮಿತಾ ಅಮ್ಮನ್ ಮನೆಗೆ ಹೋಗ್ತಾಳೆ. ಹೋಗಿ ಅಮ್ಮನ್ನ ಗಟ್ಟಿಯಾಗಿ ಅವಳು ಹಪ್ಕೋತಾಳೆ. ನಿಮ್ ಅತ್ತೆಗತ್ತಿರುವ ಕೊಬ್ಬು ಒಂದಿನ ಇಳ್ದೋಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಸರಿ, ನಿನ್ ರಜೆ ಎಲ್ಲ ಯಾವಾಗ ಮುಗಿಯತ್ತೆ? ಯಾವಾಗ ಹೋಗ್ಬೇಕು? ಅಮ್ಮ, ಇವತ್ತೇ ಅಮ್ಮ, ಲಾಸ್ಟ್ ನಾಳೆಂದ ಹೋಗ್ಬೇಕು. ಸರಿ ಕಂದ, ಟೀ ಕುಡಿತೀಯಾ? ಬೇಡ ಅಮ್ಮ, ನಮ್ಮ ಅತ್ತೆ ಟೀ ಮಾಡ್ಕೊಡ್ತಾರೆ ಇವತ್ತು. ಇವತ್ ನಾವಿಬ್ರು ಶಾಪಿಂಗ್ ಹೋಗೋಣ ಬನ್ನಿ. ರೋಮಿತನ ಮಾತು ಕೇಳಿಸ್ಕೊಂಡು ಅವ್ರ ಅಮ್ಮ ನಗ್ತಾರೆ. ಆಮೇಲೆ ಈ ರೀತಿ ಆ ಅತ್ತೆನ ಅವಳು ಬದ್ಲಾಯಿಸ್ಬಿಡ್ತಾಳೆ. ಬೆಳಗ್ಗೆ ಎದ್ದು ಮನೇಲಿ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲ ಮಾಡಿ ಮುಗಿಸಿ ಅವಳು ಕೆಲ್ಸಕ್ಕೆ ಹೋಗ್ತಿದ್ಲು. ಸಾಯಂಕಾಲದೊತ್ತಿಗೆ ಅವ್ರ ಅತ್ತೆ ಮಾಡ್ಬೇಕಾಗಿರೋ ಕೆಲ್ಸ ಮಾಡ್ತಿದ್ರು.
बेस्ट बडीज। हेलो फ्रेंड्स, थैंक्स फॉर वॉचिंग दिस वीडियो। अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।